ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ಕೊಂಡಿದ್ದೇನೆ. ಇದು ಸಬ್ಬಕ್ಕಿಯ ದೋಸೆ ಮಾಡ್ಕೊಂಡಿದ್ದು ನಾನು. ಇಲ್ಲಿ ಸಬ್ಬಕ್ಕಿಯನ್ನು ನೀವು ಓವರ್ನೈಟ್ ಸಹ ನೆನೆಸಿಟ್ಕೊಳ್ಬೋದು, ಇಲ್ವಾ 4 ರಿಂದ 5 ತಾಸು ಸಹ ಇಲ್ಲಿ ನೆನೆಸಿಟ್ಕೊಳ್ಬೋದು. ಅಂದರೆ ನಾವು ಅದನ್ನು ಪ್ರೆಸ್ ಮಾಡ್ಕೊಳ್ಳುವಾಗ ಸ್ಮೂತಾಗಿ ಬರಬೇಕು, ಅಷ್ಟು ನೆನೆಸಿಟ್ಕೊಂಡ್ರೆ ಸಾಕಾಗ್ತದೆ. ತುಂಬ ಒಳ್ಳೆಯದು ಹೆಲ್ತಿಗೆ. ಅಂದರೆ ಇದು ನಾವೀಗ ಉಪವಾಸ ಟೈಮಲ್ಲಿ ಎಲ್ಲ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಮತ್ತು ಜಾಸ್ತಿಯಾಗಿ ಉಪವಾಸ ಇರುವಾಗ ಇದೇ ಮಾಡ್ಕೊಳ್ಳೋದು ಜಾಸ್ತಿ ಅಲ್ವ ಸಬ್ಬಕ್ಕಿ. ಇದು ನೋಡಿ, ನಾನಿಲ್ಲಿ ನೀರೆಲ್ಲ ಬಸಿದು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೇನೆ. ಇದಕ್ಕೀಗ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೇನೆ, 1 ಕಪ್ಪು. ಅಂದರೆ ನಾನಿಲ್ಲಿ ಸಬ್ಬಕ್ಕಿ ಸಹ 1 ಕಪ್ಪೇ ತೊಗೊಂಡಿದ್ದು ನಾನು. ಅದು ನೆನೆಸಿದ ಮೇಲೆ ಜಾಸ್ತಿ ಆಗ್ತದಲ್ಲ, ಹಾಗೆಯೇ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ನೀವು ಒಂದು ವೇಳೆ ಅಕ್ಕಿ ಹಿಟ್ಟೆಲ್ಲ ಯೂಸ್ ಮಾಡೋದಿಲ್ಲ ಹೇಳಿದರೆ ನೀವು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಅರ್ಧ ಕಪ್ಪಿನಷ್ಟು ಮೊಸರು ತೊಗೊಂಡಿದ್ದೇನೆ. ಹುಳಿ ಮೊಸರು ತೊಗೊಳ್ಬೇಡಿ. ಹುಳಿ ಮೊಸರು ಹಾಕಿದರೆ ತುಂಬ ಹುಳಿ ಆಗಿ ತಿನ್ನಲಿಕ್ಕೆ ಆಗೋದಿಲ್ಲ ಮತ್ತು ದೋಸೆ. ಅರ್ಧ ಕಪ್ಪಿನಷ್ಟು ಮೊಸರು ಹಾಗೆಯೇ ಉಪ್ಪು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಗೊತ್ತಾಯ್ತಲ್ಲ, 1 ಕಪ್ಪು ಸಬ್ಬಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು. ಅದರ ನಂತರ ನೆನೆಸಿ ಆದಮೇಲೆ ಅದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ಪು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಹಾಗೆಯೇ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬ ತೆಳು ಇರಬಾರ್ದು. ತುಂಬ ತೆಳು ಇದ್ದರೆ ನಮಗೆ ಕಾವಲಿ ಮೇಲೆ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತೆಳು ಇರಬಾರ್ದು, ಹಾಗೆಯೇ ತುಂಬ ಹುಳಿ ಮೊಸರು ಸಹ ನೀವು ಇದಕ್ಕೆ ಹಾಕಬಾರ್ದು. ಉಪ್ಪು ಸಹ ನೋಡ್ಕೊಳ್ಳಿ. ಆದರೆ ಈಗ ಈ ಥರ ನಾವು ಬೀಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ತೆಳು ಹಾಗೆ ಆಗ್ತದೆ, ಮತ್ತು ಸ್ವಲ್ಪ ಸ್ಮೂತಾಗಿ ಸಹ ಬರ್ತದದು. ತುಂಬ ಒಳ್ಳೆಯದಾಗ್ತದೆ, ಹೆಲ್ತಿಗೆ ಸಹ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಸಹ ಹಾಕಿದೆ ನೋಡಿ ನಾನಿಲ್ಲಿ. ಒಂದು 1/4 ಕಪ್ಪಿನಷ್ಟು ತೆಂಗಿನ ತುರಿ ಸಾಕು. ಒಂದೊಂದೇ ನೀವು ಹಾಕ್ತಾ ಇರುವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗಿ. ಹಾಗೆಯೇ ಇದಕ್ಕೆ ಕ್ಯಾರೆಟ್ ತುರಿ ಸಹ ಬೇಕಾಗ್ತದೆ. ನೀರುಳ್ಳಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ನೀರುಳ್ಳಿ ತಿನ್ನೋದಿಲ್ಲ ಹೇಳಿದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಸಂಜೆ ತಿಂಡಿಗೆ ಅಥವಾ ಡಿನ್ನರಿಗೆ ಸಹ ಮಾಡ್ಕೊಂಡು ತಿನ್ಬೋದು ಇದನ್ನು. ಅಂದರೆ ಡಿನ್ನರಿಗೆ ಅಥವಾ ಇದು ತಿಂಡಿಗೆ ಸಂಜೆ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಬೇಕಂತೇಳಿದರೆ ನೀವು ಸ್ವಲ್ಪ ಅಂದರೆ ಬೆಳಿಗ್ಗೆನೇ ನೀವು ನೆನೆಸಿಟ್ಕೊಂಡ್ರೆ ಕರೆಕ್ಟ್ ಆಗ್ತದೆ ಇದು. ನೋಡಿದ್ರಲ್ಲ, ಪುನಃ ನಾನಿಲ್ಲಿ ನೀರು ಆ್ಯಡ್ ಮಾಡ್ಕೊಂಡಿದ್ದೇನೆ. ಉಪ್ಪು ನೋಡ್ಕೊಳ್ಳಿ, ಬೇಕಂತೇಳಿದರೆ ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ ಕ್ಯಾರೆಟ್ ತುರಿಯನ್ನು ಆ್ಯಡ್ ಮಾಡಿದೆ ನೋಡಿ ನಾನಿಲ್ಲಿ. ಒಂದು ಸ್ವಲ್ಪವೇ ಹಾಕಿದೆ, ಒಂದು 4-5 ಸ್ಪೂನಷ್ಟು. ಹಾಗೆಯೇ ಒಂದು 2 ಸ್ಪೂನಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೆ. ನಾನು ಅಂದರೆ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದಲ್ಲ. ಹಾಗೆಯೇ ಗ್ರೀನ್ ಚಿಲ್ಲಿ ಖಾರಕ್ಕೆ ಕೊತ್ತಂಬರಿ ಸೊಪ್ಪು, ಕರಿ ಲೀವ್ಸ್ ಇದ್ದರೆ ಕರಿ ಲೀವ್ಸ್ ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು. ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ನೋಡಿ, ಇದರಲ್ಲಿ ವೆಜಿಟೇಬಲ್ಸ್ ನಾವು ಹಾಕ್ತೇವಲ್ವ, ಆರಾಮಲ್ಲಿ ತಿನ್ಬೋದು. ಏನು ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ. ಎಲ್ಲ ಸಹ ಹೆಲ್ದಿ ಆಗಿರುವಂಥದ್ದೇ ಇದಕ್ಕೆ ಹಾಕಿರೋದು. ನೋಡಿ, ಇಷ್ಟು ದಪ್ಪ ಬೇಕಾಗ್ತದೆ. ಅಂದರೆ ತುಂಬ ತೆಳು ಇದ್ದರೆ ನಮಗೆ ದೋಸೆ ಹಾಕ್ಲಿಕ್ಕೆ ಆಗೋದಿಲ್ಲ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು ಇದನ್ನು. ಸ್ವಲ್ಪ ದಪ್ಪ ಅನಿಸಿದರೆ ಪುನಃ ನೀವು ಸ್ವಲ್ಪ ನೀರು ಇದಕ್ಕೆ ಆ್ಯಡ್ ಮಾಡ್ಬೋದು. ನೋಡಿಕೊಂಡು ಮಾತ್ರ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀರನ್ನು ಅಷ್ಟು ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಕಡಾಯಿ ಸಹ ಬಿಸಿಯಾಗಿದೆ, ಅಂದರೆ ತವಾ ಬಿಸಿಯಾಗಿದೆ. ನೀವು ಇದೇ ಥರ ತವಾ ಯೂಸ್ ಮಾಡಬೇಕಂತೇನಿಲ್ಲ. ನಾವು ಈಗ ದೋಸೆ ಮಾಡ್ತೇವಲ್ವ, ಆ ತವಾದಲ್ಲಿ ಸಹ ಮಾಡ್ಕೊಳ್ಬೋದು ಇದನ್ನು. ನೋಡಿ, ಇದನ್ನು ಸೌಟಲ್ಲಿ ಹಾಕಿದ ನಂತರ ಸ್ಪ್ರೆಡ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಅಂದರೆ ನಾವು ಈಗ ಉದ್ದಿನ ದೋಸೆ ಎಲ್ಲ ಮಾಡ್ತೇವಲ್ಲ, ಆ ಥರ ಮಾಡಲಿಕ್ಕೆ ಆಗೋದಿಲ್ಲ ಇದು, ಮೊದಲೇ ಹೇಳ್ತೇನೆ. ನೋಡಿ, ಈ ಥರ ದಪ್ಪ ದಪ್ಪವೇ ತೆಗಿಬೇಕು. ಹಾಗೆಯೇ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕೆ. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡಿದ್ದೇನೆ. ನೀವು ತೆಂಗಿನೆಣ್ಣೆ ಸಹ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ನೋಡಿ, ಈ ಥರ ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮೇಲ್ಗಡೆಯಿಂದ. ನೀವು ಲಿಡ್ ಸಹ ಕ್ಲೋಸ್ ಮಾಡ್ಬೋದು ಇದಕ್ಕೆ. ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡ್ತಾ ಇಲ್ಲ. ಇದು ಟರ್ನ್ ಮಾಡಿ ಹಾಕುವಾಗ ಸಹ ಸ್ವಲ್ಪ ನಿಧಾನ ಟರ್ನ್ ಮಾಡಿ ಹಾಕ್ಕೊಳ್ಬೇಕಾಗ್ತದೆ. ತಿನ್ನಲಿಕ್ಕೆ ಅಷ್ಟೇ ಟೇಸ್ಟ್ ಸಹ ಆಗಿರ್ತದೆ ಇದು. ಅದೇ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಹುಳಿ ಮೊಸರು ಮಾತ್ರ ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ತುಂಬ ಹುಳಿ ಆದರೆ ಸಹ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಈಗ ಟರ್ನ್ ಮಾಡಿ ಹಾಕಿದೆ ನೋಡಿ. ನಾನು ಒಂದು 3-4 ನಿಮಿಷ ಬೇಕಾಗ್ತದೆ. ಅಂದರೆ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದಲ್ವ, ಇದು ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಇದನ್ನು ನಾವು ಕಾಯಿಸ್ಕೊಳ್ಬೇಕು. ತುಂಬ ಸ್ಮೂತಾಗಿ ಬರ್ತದೆ ಇದು ದೋಸೆ. ಅಂದರೆ ಮೇಲ್ಗಡೆ ಕ್ರಿಸ್ಪಿಯಾಗಿರ್ತದೆ, ಒಳಗಡೆ ಸ್ಮೂತಾಗಿರ್ತದೆ. ತುಂಬ ಚಿಕ್ಕ ಮಕ್ಕಳಿಗೆ ಕೊಡೋದಿದ್ರೆ ನೀವು ಇದು ಗ್ರೀನ್ ಚಿಲ್ಲಿಯನ್ನು ಸ್ಕಿಪ್ ಮಾಡಿ
ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂತೇಳಿದರೆ ಚಿಕ್ಕ ಮಕ್ಕಳಿಗೆ ಇದು ಖಾರ ಎಲ್ಲ ಕೊಡಲಿಕ್ಕಾಗೋದಿಲ್ಲಲ್ಲ. ಇದು ಸ್ವಲ್ಪ ನಮಗೆ ನೀರುಳ್ಳಿ ದೋಸೆದಿಂದ ಹಾಗೆಯೇ ಆಗ್ತದೆ ಟೇಸ್ಟ್. ಈಗ ಆನಿಯನ್ ದೋಸೆ ಎಲ್ಲ ನಾವು ಮನೆಯಲ್ಲಿ ಮಾಡ್ತೇವಲ್ವ, ಅದೇ ಥರ ಆಗ್ತದೆ. ಇದರಲ್ಲಿ ಮಾತ್ರ ಸಬ್ಬಕ್ಕಿಯಲ್ಲಿ ಮಾಡ್ಕೊಳ್ಳೋದು ನಾನು. ಇದನ್ನು ನಾವು ಟಿಫಿನ್ ಬಾಕ್ಸಿಗೆ ಅಂತೇಳಿದರೆ ಸ್ಕೂಲಿಗೆ ಆಗಲಿ ಆಫೀಸಿಗೆ ಆಗಲಿ ಮಾಡಿ ಕೊಡ್ಬೋದು. ಇನ್ನೊಂದು ಸಹ ನಾನು ಇಲ್ಲಿ ಮಾಡಿ ತೋರಿಸ್ತೇನೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಉಂಟಲ್ಲ ಮೇಲ್ಗಡೆಯಿಂದ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಇದು ಸಹ ರೆಡಿ ಆಗ್ತಾ ಬಂತು ಈಗ ನೋಡಿ, ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ, ಪರೋಟ ಥರ ಕಾಣ್ತಾ ಉಂಟಲ್ವ. ಪರೋಟ ಅಂತೇಳಿ ಸಹ ಹೇಳ್ಬೋದು. ಈಗ ರೆಡಿಯಾಗಿದೆ ನೋಡಿ, ನಾನಿಲ್ಲಿ ಒಂದು ಪೀಸ್ ಕಟ್ ಮಾಡಿ ತೋರಿಸ್ತೇನೆ. ತುಂಬ ಸ್ಮೂತಾಗಿ ನೋಡಿ, ಒಳಗಡೆ ತುಂಬ ಸ್ಮೂತು, ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಬಂದಿದೆ. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.